ಜ್ಞಾನ ಅಂಕುರ ಮೂಲ ಶಿಕ್ಷಣ ವೇದಿಕೆಯಿಂದ ಎಲ್ಲರಿಗೂ ನಮಸ್ಕಾರ. ಈಗ ನಾನು ಈ ವಿಡಿಯೋದಲ್ಲಿ ಇತಿಹಾಸದ ಬಗ್ಗೆ ಸ್ವಲ್ಪ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ. ಮೊದಲನೇ ಪ್ರಶ್ನೆ, ಭಾರತದ ಮೊದಲ ಸ್ವತಂತ್ರ ಸಂಗ್ರಾಮ ಎಂದು ಯಾವುದನ್ನು ಕರೆಯುತ್ತಾರೆ? ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತದ ವಿರುದ್ಧ ಭಾರತೀಯ ಸೈನಿಕರು ಮೀರತ್ನಲ್ಲಿ ಆರಂಭಿಸಿದ ದೊಡ್ಡ ಪ್ರತಿಭಟನೆ ಇದು ಭಾರತದ ಇತಿಹಾಸದಲ್ಲಿ ಬ್ರಿಟಿಷರ ವಿರುದ್ಧ ನಡೆದ ಮೊದಲ ಸಂಘಟಿತ ಹೋರಾಟವೆಂದು ಪರಿಗಣಿಸಲ್ಪಟ್ಟಿದೆ. ಈಗಾಗಲೇ ನಿಮಗೆ ಉತ್ತರ ಗೊತ್ತಿರೋರು ಕಾಮೆಂಟ್ ಮಾಡಿ ದಯವಿಟ್ಟು ಬೇಗ. ಇದಕ್ಕೆ ಸರಿಯಾದ ಉತ್ತರ 1857ರ ಸಿಪಾಯಿ ದಂಗೆ. ಹಾಗೆ ಎರಡನೇ ಪ್ರಶ್ನೆ, ಕರ್ನಾಟಕದ ಇತಿಹಾಸದಲ್ಲಿ ಕದಂಬ ರಾಜವಂಶದ ಸ್ಥಾಪಕ ಯಾರು? ಇವರು ಕನ್ನಡದ ಕರ್ನಾಟಕದ ರಾಜ್ಯದ ಮೊದಲ ರಾಜವಂಶವಾದ ಕದಂಬ ಸಾಮ್ರಾಜ್ಯವನ್ನು ಬನವಾಸಿಯಲ್ಲಿ ಸ್ಥಾಪಿಸಿದರು. ಇವರು ಮೊದಲು ಬ್ರಾಹ್ಮಣರಾಗಿದ್ದು ನಂತರ ಪಲ್ಲವರಿಂದಾದ ಅವಮಾನವನ್ನು ಎದುರಿಸಲು ಕ್ಷತ್ರಿಯರಾಗಿ ಬದಲಾಗಿ ಸಾಮ್ರಾಜ್ಯ ಕಟ್ಟಿದರು ಎಂಬ ಇತಿಹಾಸವಿದೆ. ಎಲ್ಲರಿಗೂ ಗೊತ್ತಿದೆ, ಇದು ನಮ್ಮ ಕದಂಬ ಸಾಮ್ರಾಜ್ಯ ಕನ್ನಡದ ಮೊದಲ ಸಾಮ್ರಾಜ್ಯ ಅಂತ. ಆದರೆ ಇದರ ಸ್ಥಾಪಕ ಯಾರು ಅಂತ ಗೊತ್ತಿರುತ್ತೆ, ಕಾಮೆಂಟ್ ಮಾಡಿ ಗೊತ್ತಿರೋರು. ಇದಕ್ಕೆ ಸರಿಯಾದ ಉತ್ತರ ಮಯೂರ ಶರ್ಮ. ಮತ್ತು ಮೂರನೇ ಪ್ರಶ್ನೆ, ಹರಪ್ಪ ಮತ್ತು ಮೊಹೆಂಜೊದಾರೋ ನಾಗರಿಕತೆಗಳ ಯಾವ ನದಿಯ ದಡದಲ್ಲಿ ಕಂಡುಬಂದವು? ಅಂದರೆ ಹಿಂದಿನ ಕಾಲದಲ್ಲಿ ಈಜಿಪ್ಟ್ನಲ್ಲಿ ಪಿರಮಿಡ್ಗಳ ಥರ ಕಾಣ್ತಿದ್ವು, ಅದೇ ರೀತಿಯಾಗಿ ನಮ್ಮ ಒಂದು ನದಿಯ ದಡದಲ್ಲಿ, ಅಂದರೆ ನಮ್ಮ ಸಿಂಧೂ ನದಿಯ ದಡದಲ್ಲಿ ಕಂಡುಬರುತ್ತೆ. ಇದು ವಿಶ್ವದ ಅತ್ಯಂತ ಹಳೆಯ ಮತ್ತು ಯೋಜಿತ ನಾಗರಿಕತೆಗಳಲ್ಲಿ ಒಂದಾಗಿದೆ. ಇಲ್ಲಿನ ಒಳಚರಂಡಿ ವ್ಯವಸ್ಥೆ ಮತ್ತು ಸುಟ್ಟ ಇಟ್ಟಿಗೆಗಳಿಂದ ಮನೆಗಳ ಇಂದಿನ ಆಧುನಿಕ ನಗರಗಳಿಗೆ ಮಾದರಿಯಾಗಿವೆ. ಇದಕ್ಕೆ ಸರಿಯಾದ ಉತ್ತರ ಸಿಂಧೂ ನದಿ. ಹಾಗೆ ಮುಂದಿನ ಪ್ರಶ್ನೆ, ನಾಲ್ಕನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಶ್ರೇಷ್ಠ ಅರಸ ಯಾರು? ವಿಜಯನಗರ ಅಂದರೆ ಇವರು ಹಂಪಿಯನ್ನು ರಾಜಧಾನಿಯನ್ನು ಮಾಡಿಕೊಂಡಿರ್ತಾರೆ. ಇವರು ತುಳುವ ವಂಶಕ್ಕೆ ಸೇರಿದವರಾಗಿರುತ್ತಾರೆ. ಇವರ ಕಾಲವನ್ನು ವಿಜಯನಗರದ ಸುವರ್ಣ ಯುಗ ಎಂದು ಕರೆಯಲಾಗುತ್ತದೆ. ಇವರು ಸಾಹಿತ್ಯ, ಕಲೆ, ವಾಸ್ತುಶಿಲ್ಪಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿದವರಾಗಿದ್ದಾರೆ. ಹಂಪಿಯ ವಿಠಲ ದೇವಸ್ಥಾನವನ್ನು ಸಹ ಅವರು ಕಟ್ಟಿರುತ್ತಾರೆ. ಹಂಪಿ ವಿಠಲ ದೇವಸ್ಥಾನ ಕಟ್ಟಿದವರು ಅಂದರೆ ನಿಮಗೆ ಈಗಾಗಲೇ ಆನ್ಸರ್ ಗೊತ್ತಿರುತ್ತೆ, ದಯವಿಟ್ಟು ಕಾಮೆಂಟ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಶ್ರೀ ಕೃಷ್ಣ ದೇವರಾಯ. ನೆಕ್ಸ್ಟ್ ಪ್ರಶ್ನೆ ಅಂದರೆ ಐದನೇ ಪ್ರಶ್ನೆ, ಗಾಂಧೀಜಿಯವರು ದಂಡಿ ಯಾತ್ರೆ ಅಥವಾ ಉಪ್ಪಿನ ಸತ್ಯಾಗ್ರಹವನ್ನು ಏಕೆ ಕೈಗೊಂಡರು? ಅಂದರೆ 1930ರಲ್ಲಿ ಇವರು ಒಂದು ಉಪ್ಪಿನ ಸತ್ಯಾಗ್ರಹವನ್ನು ಕೈಗೊಳ್ತಾರೆ. ಯಾಕೆ ಅಂದರೆ ಇವರು ಉಪ್ಪಿನ ಮೇಲೆ, ಅಂದರೆ ಬ್ರಿಟಿಷರು ಉಪ್ಪಿನ ಮೇಲೆ ತೆರಿಗೆಯನ್ನು ಹಾಕಿರ್ತಾರೆ. ಅದಕ್ಕೋಸ್ಕರ ಇವರು 1930ರಲ್ಲಿ ಶಬರಿಮತಿ ಆಶ್ರಮದಿಂದ ದಂಡಿಯವರೆಗೆ ಕಾಲ್ನಡಿಗೆಯಲ್ಲಿ ಸಾಗಿ ಸಮುದ್ರದ ಉಪ್ಪನ್ನು ತಯಾರಿಸುವ ಮೂಲಕ ಬ್ರಿಟಿಷರ ಕಾನೂನನ್ನು ಮುರಿದರು. ಇದು ನಾಗರಿಕ ಅಸಹಕಾರ ಚಳುವಳಿಯ ಪ್ರಮುಖ ಭಾಗವಾಗಿತ್ತು. ಇದಕ್ಕೆ ಸರಿಯಾದ ಉತ್ತರ ಆಲ್ರೆಡಿ ನಾನು ಹೇಳಿದ್ದೀನಿ, ಗೊತ್ತಿರಬಹುದು, ಕಾಮೆಂಟ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಬ್ರಿಟಿಷರು ಉಪ್ಪಿನ ಮೇಲೆ ವಿಧಿಸಿದ್ದ ತೆರಿಗೆಯನ್ನು ಪ್ರತಿಭಟಿಸಲು ಅವರು ಉಪ್ಪಿನ ಸತ್ಯಾಗ್ರಹವನ್ನು ಕೈಗೊಳ್ಳುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ನಿಮ್ಮ ಮಿತ್ರರೊಂದಿಗೆ ಶೇರ್ ಮಾಡಿ. ಧನ್ಯವಾದ.